ಮಾಡಲಿಕ್ಕೆ CVPRO ವತಿಯಿಂದ ಜಂತರ್ ಮಂತರ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನ ಏರ್ಪಡಿಸಲಾಗಿದೆ. ಅದರ ಅಂಗವಾಗಿ, ಅದರ ಸಂಬಂಧವಾಗಿ ಎಲ್ಲ ರಾಜಧಾನಿಗಳಲ್ಲಿ ಮತ್ತು ಮುಖ್ಯ ಕೇಂದ್ರಗಳಲ್ಲಿ ಆಯಾ ರಾಜ್ಯದ ನಾಯಕರು ಸೇರಿ ಒಂದು ಪ್ರತಿಭಟನಾ ಸಭೆಗಳನ್ನು ನಡೆಸಬೇಕು ಅಂತ ನಮ್ಮ ಕೇಂದ್ರ ಕಚೇರಿಯಿಂದ ಆದೇಶ ಬಂದಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಬರುವ 23 ಸೆಪ್ಟೆಂಬರ್ 23 ಸೋಮವಾರ CVPRO ವತಿಯಿಂದ ಕರ್ನಾಟಕ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದೇವೆ 10:30 ಗಂಟೆಗೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಒಂದು ಸಾರ್ವಜನಿಕರಿಗೆ ಇದರ ಬಗ್ಗೆ ಅವಗಾಹನೆ ತಂದು ನಮಗೆ ಒಂದು ಸಪೋರ್ಟ್ ಮಾಡಬೇಕು, ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇಲ್ಲಿ ನಮ್ಮ ಹತ್ರ ಇವರು ನನ್ನ ಪಕ್ಕದಲ್ಲಿರೋರು ಗೋಪಿನಾಥ್ ರಾಯರು, ಆಲ್ ಇಂಡಿಯಾ ಬ್ಯಾಂಕ್ ಪೆನ್ಷನರ್ಸ್ ಅಂಡ್ ರಿಟೈರ್ಡೀಸ್ ಕಾನ್ಫೆಡರೇಷನ್ ಕರ್ನಾಟಕ ಘಟಕದ ಅಧ್ಯಕ್ಷರು, ಮತ್ತೊಬ್ಬರು ಸನ್ಮಾನ್ಯ ಶ್ರೀ KV ಆಚಾರ್ಯ ಅವರು, ಇವರು ಐಬಪಾರ್ಕ್ ಕೇಂದ್ರ ಕಚೇರಿ ಅಧ್ಯಕ್ಷರು ಮತ್ತು CVPRO ಅಂತ ನಾನೇನು ಹೇಳಿದೆ ಅದರ ಜಂಟಿ ಸಂಚಾಲಕರು, ಇನ್ನೊಬ್ಬರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ದೀಪಕ್ ಬಸವರು ಸಂಚಾಲಕರಿದ್ದಾರೆ. ಅದರ ಪಕ್ಕ ಇರೋರು ನಿಮ್ಗೆಲ್ಲರಿಗೂ ಪರಿಚಿತರು, GD ನಡಾಫ್, AIBOCಯಲ್ಲಿ ಸರ್ವಿಂಗ್ ಸೇವಾನಿರತ ನೌಕರರ ಸಂಘ ಇದರಲ್ಲಿ ಚಳುವಳಿಯಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಿದ್ರು. ಈಗ ಅವರು ಐಬಪಾರ್ಕ್ಗೆ ಸಲಹೆಗಾರರಾಗಿದ್ದಾರೆ, ಅಡ್ವೈಸರ್ GD ನಡಾಫ್. ಮತ್ತೆ ಅವರು ನಮ್ಮ ದತ್ತಾತ್ರಿ ನಾಡಿಗೆ RBONC ಅಂತ ಏನು ಹೇಳಿದೆ ಅದರ ಪ್ರಧಾನ ಕಾರ್ಯದರ್ಶಿಗಳು. ಇನ್ನೊಬ್ಬರು ವೆಂಕಟೇಶ್ ಮೂರ್ತಿಗಳು, ಅವರು ಅಖಿಲ ಭಾರತ ಸ್ಟೇಟ್ ಬ್ಯಾಂಕ್ ನಿವೃತ್ತರ ಸಂಘದ ಪದಾಧಿಕಾರಿಗಳು, ಸೀನಿಯರ್ ವೈಸ್ ಪ್ರೆಸಿಡೆಂಟ್. ಇನ್ನೊಬ್ಬರು ಶಿವಪ್ರಕಾಶ್ ಫೋರ್ಬ್ ಅಂತ ನಾನೇನು ಹೇಳಿದೆ ಫೆಡರೇಷನ್ ಆಫ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್, ಇದೊಂದು BMS ನ ಒಂದು ಸಂಘ, ಅವರು ಇಲ್ಲಿ ಬಂದರೆ. ಇವ್ರಿಗೆಲ್ಲರಿಗೂ ನಿಮ್ಮನ್ನು ಪರಿಚಯಿಸ್ತಾ ನಮ್ಮ ಆಚಾರ್ಯ ಸರು ಮತ್ತು ನಡಾಫ್ ಸರು ನಿಮ್ಮ ಇಶ್ಯೂಸ್ ಬಗ್ಗೆ, ನಮ್ಮ ಏನೇನು ಬೇಡಿಕೆಗಳಿದೆ ಅದರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ನಂತರ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೂ ಅವರು ಅದರ ಬಗ್ಗೆ ತೀರ್ಮಾನ ಕೊಡ್ತಾರೆ, ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಕೊಡ್ತಾರೆ. ನಮಸ್ಕಾರ ಆಚಾರ್ಯ ಸರ್. ನಮಸ್ಕಾರ. ಇಲ್ಲಿ ಬಂದದಕ್ಕೆ ನಿಮಗೆಲ್ಲ ನಮ್ಮ ಥ್ಯಾಂಕ್ಸ್. ನಾವು ಒಂದು 12 ವರ್ಷದಿಂದ ಈ ರೀತಿಯ ಒಂದು ಸಂಗ್ರಾಮವನ್ನು ಮಾಡ್ತಿದ್ದೇವೆ. ಬ್ಯಾಂಕ್ ಸೇವೆಯಿಂದ ನಿವೃತ್ತರಾದ ನಂತರ ನಮ್ಮ ಕೆಲವು ಯಾವ ರೈಟ್ಸ್ಗಳಿವೆ, ನಮ್ಮ ಹಕ್ಕುಗಳಿವೆ, ಅದನ್ನು ಸರಿಯಾಗಿ ನಮಗೆ ಅವರು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜಂತರ್ ಮಂತರ್ನಲ್ಲಿ ಕೂಡ ನಾವು ಒಂದು 2-3 ಸಲ ಧರ್ನಾ ಮಾಡಿದ್ದೆವು. ಆನಂತರ ನಿರ್ಮಲಾ ಸೀತಾರಾಮನ್ ನಮ್ಮ ಹಣಕಾಸಿನ ಮಂತ್ರಿ ಅವರು ನಮ್ಮನ್ನು ಕರೆದು ಮಾತಾಡಿದ್ದಾರೆ. ನಮ್ಮ ಮೇನ್ ಪ್ರಮುಖ ಬೇಡಿಕೆ, ಕೆಲವು ಬೇಡಿಕೆಗಳು ಆ ಬೇಡಿಕೆಗಳು ಹೇಳಿದ್ದಾರೆ, ಅದು ಸಣ್ಣ ಸಣ್ಣ ಬೇಡಿಕೆ. ಮೇನ್ ಬೇಡಿಕೆ ಏನಂದರೆ ನಮ್ಮ ಪೆನ್ಷನ್ನ ಪರಿಷ್ಕರಣೆ ಆಗಲೇ ಇಲ್ಲ. 1993 ಪೆನ್ಷನ್ ಸೆಟಲ್ಮೆಂಟ್ ನಾವು ಸೈನ್ ಮಾಡಿದ್ವಿ. 1993 ನಂತರ ಇವತ್ತಿನವರೆಗೆ ನಮಗೆ ಯಾವ ಬೇಸಿಕ್ ಪೆನ್ಷನ್ ಉಂಟು ಅದೇ ಪೆನ್ಷನ್ ನಮಗೆ ಸಿಗ್ತಾ ಇದೆ. ಆ್ಯಕ್ಚುಲಿ ಪೆನ್ಷನ್ ಸೆಟಲ್ಮೆಂಟ್ ನಾವು ಸೈನ್ ಮಾಡುವಾಗ ನಮಗೆ ಅವರು ಭರವಸೆ ಕೊಟ್ಟದ್ದು ಏನಂದರೆ, ಬ್ಯಾಂಕಿನಲ್ಲಿ ಯಾವ ಪೆನ್ಷನ್ ಸ್ಕೀಮ್ ನಾವು ತರ್ತಾ ಇದ್ದೇವೆ ಅದು ಸೆಂಟ್ರಲ್ ಗೌರ್ಮೆಂಟಿನ ಪೆನ್ಷನ್ ಸ್ಕೀಮ್ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪೆನ್ಷನ್ ಸ್ಕೀಮ್ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಪೆನ್ಷನರ್ಸ್ಗೆ ಯಾವಾಗ ವೇಜ್ ರಿವಿಷನ್ ಆಗ್ತದೆ, ವೇತನ ಪರಿಷ್ಕರಣೆ ಆಗ್ತದೆ, ಆವಾಗ ಅವರ ಪೆನ್ಷನ್ ಕೂಡ ಪರಿಷ್ಕರಣೆ ಆಗ್ತದೆ. RBI ಕೂಡ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೂಡ ಅದೇ ರೀತಿಯ ಒಂದು ಸವಲತ್ತು ಇದೆ. ಆದರೆ ನಮ್ಮ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಾಗಲಿ ಅಥವಾ ಉಳಿದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ನ ನಿವೃತ್ತ ಎಂಪ್ಲಾಯೀಸ್ಗೆ, ಆಫೀಸರ್ಸ್ ಇರಲಿ ಅಥವಾ ನೌಕರರಿರಲಿ, ನಮಗೆ ಯಾರಿಗೂ ಕೂಡ ಪೆನ್ಷನ್ ಅನ್ನು ಅವರು ರಿವೈಸ್ ಮಾಡಲೇ ಇಲ್ಲ. ಇದರಿಂದಾಗಿ ಏನಾಗಿದೆ ಅಂದರೆ, ಎಷ್ಟೊಂದು ರೀತಿಯ ಒಂದು ಲಾಫಬಲ್ ಕೈಂಡ್ ಆಫ್ ಸಿಚುವೇಶನ್. ಅಂದರೆ ಯಾರು ಚೇರ್ಮನ್ ಆಗಿ ರಿಟೈರ್ ಆಗಿದ್ದಾರೆ 1993 ಅವರು ಇವತ್ತಿನ ದಿನದಲ್ಲಿ ಈಗ ನಿವೃತ್ತಿಯಾಗುವಂಥ ನೌಕರರು ಅವರ ಪೆನ್ಷನ್ಗಿಂತಲೂ ಕಡಿಮೆ ಪೆನ್ಷನ್ ತಗೊಳ್ತಾ ಇದ್ದಾರೆ. ಸೊ ನಮಗೆ ಯಾವಾಗ ನಾವು ಪೆನ್ಷನ್ ಸೆಟಲ್ಮೆಂಟ್ ಮಾಡಿದ ನಂತರ ಅಲ್ಲಿ ಪೆನ್ಷನ್ ರೆಗ್ಯುಲೇಷನ್ ಹೇಳಿ ಗೌರ್ಮೆಂಟ್ ಗೆಜೆಟೆಡ್ ನೋಟಿಫಿಕೇಶನ್ ಇಶ್ಯೂ ಮಾಡಿದೆ.
ಅದರಲ್ಲಿ ಅವರು ನಮಗೆ ರೆಗ್ಯುಲೇಷನ್ 35 ನಮಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಬೇಸಿಕ್ ಪೆನ್ಷನ್ ಯಾವುದು ಅದು ಟೈಮ್ ಟು ಟೈಮ್ ರಿವೈಸ್ ಆಗ್ತದೆ ಅಂತ. ಆದರೆ ಇಷ್ಟವರೆಗೆ ಅವರು ಮಾಡಿದ್ರು. ಆ್ಯಂಡ್ ಇದಕ್ಕೆ ಇದನ್ನೇನು ನಾವು ಅವರು ನಮಗೆ ಫ್ರೀಯಾಗಿ ಕೊಡ್ತಾರೆ. ಪೆನ್ಷನ್ ಸೆಟಲ್ಮೆಂಟ್ ನಾವು ಸೈನ್ ಮಾಡುವಾಗ ಇಟ್ ವಾಸ್ ಗಿವನ್ ಆಸ್ ಎ ಸೆಕೆಂಡ್ ಬೆನಿಫಿಟ್ ಲೈಕ್ ಇನ್ ದ ಗೌರ್ಮೆಂಟ್ ಪೆನ್ಷನ್ಸ್ಗೆ ಹೇಗೆ ಸೆಕೆಂಡ್ ಬೆನಿಫಿಟ್ ಇರ್ತದೆ ಹಾಗೆ ನಮ್ಗೆ ಕೂಡ ಸೆಕೆಂಡ್ ಬೆನಿಫಿಟ್. ನಾವು ನಮ್ಮ ಮ್ಯಾನೇಜ್ಮೆಂಟ್ ತರಫಿಂದ ಯಾವ PFಗೆ ಕಾಂಟ್ರಿಬ್ಯೂಷನ್ ಉಂಟು ಅದನ್ನು ನಾವು ಸರೆಂಡರ್ ಮಾಡಿದ್ದೇವೆ. ಅದರಿಂದಾಗಿ ವಾಪಸ್ ಕೂಡ ಮಾಡಿದ್ದಾರೆ, ಫಂಡ್ಸ್ ಕೂಡ ಕ್ರಿಯೇಟ್ ಮಾಡಿ